ಯಾಕೆ ಹತ್ತಿದ್ವಿ ಯಾಕೆ ಏನು ಗೊತ್ತಾ, ಇನ್ಶೂರೆನ್ಸ್ ನೀವು ಯಾತ್ರೆ ಹಳ್ಳೆ ಕಬ್ಬಣ ಹಳ್ಳೆ ಪೇಪರ್ ಟೆಂಕ ಚಿಕ್ಕ ಆರ್ಕೆಸ್ಟ್ರಾ ವತಿಯಿಂದ ಟೊಮಟೊ ಚಿತ್ರ ಇನ್ನೊಂದು ಮ್ಯಾಟ್ರ್ ಏನು ಗೊತ್ತಾ, ಟ್ರಿಪ್ ಹೋಯ್ತಾ ಇದ್ದೀನಲ್ಲ ಅದಕ್ಕೆ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಕಮಲ ಮನೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಗೈಸ್ ಬನ್ನಿ, ಇವತ್ತು ಏನು ಡಿಶ್ ಮಾಡ್ತಾ ಇದ್ದಾರೆ ಅಂತ ಕಮಲ ಅವ್ರ ಹತ್ರನೇ ಕೇಳೋಣ ಬನ್ನಿ. ಹಲೋ ಮಿಸ್ ಕಮಲಾ, ಏನಪ್ಪ ಏನಿವತ್ತು ಡಿಶ್ಶು ಏನಪ್ಪ ಅಂತೆ? ಎಲ್ಲರಿಗೂ ಹಾಯ್. ಇವತ್ತು ಟೊಮೊಟೊ ಚಿತ್ರಾನ್ನ ಮಾಡೋಣ ಅಂತ. ಓಕೆ ಗೈಸ್, ಟೊಮೊಟೊ ಚಿತ್ರಾನ್ನ ಅದಕ್ಕೆ ನೆಂಚ್ಕೊಳ್ಳೋಕ್ಕೆ ಮಿಕ್ಸರು, ಖಾರ ಬುಂದಿ, ಬೋಂಡ, ವಡೆ ಎಲ್ಲ ಏನು ಬೇಕಾ ತಿನ್ಬೋದು. ಓಕೆ ಗೈಸ್, ನೋಡಿ ಇವತ್ತು ಟೊಮೊಟೊ ಚಿತ್ರಾನ್ನ ಮಾಡುವ ವಿಧಾನ ನೋಡೋಣ ಬನ್ನಿ. ಟೊಮೊಟೊ ಚಿತ್ರಾನ್ನಕ್ಕೆ ರೈಸ್ ಮಾಡ್ಕೊತಾ ಇದ್ವಿ. ಓಕೆ ಗೈಸ್, ರೈಸು ಆಲ್ರೆಡಿ ನೀರು ಕುದೀತಾ ಇದೆ. ಕುದೀತಾ ಇರೋ ನೀರಿಗೆ ರೈಸ್ ಹಾಕ್ತಾ ಇದ್ದಾರೆ. ಸೊ ರೈಸ್ ಆಗ್ತಾ ಇಲ್ಲ, ಸಾರಿ ಗೈಸ್, ಅಕ್ಕಿ ಹಾಕ್ತಾ ಇದ್ದಾರೆ. ಕನ್ಫ್ಯೂಸ್ ಆಗೋಯ್ತು, ಕನ್ಫ್ಯೂಸ್. ಗೈಸ್, ಯಾರೆಲ್ಲ ಟೊಮೊಟೊ ಚಿತ್ರಾನ್ನ ಫೇವ್ರೇಟ್ ಇದೆಯೋ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಕೆಲವರು ವಿಡಿಯೋ ನೋಡ್ತೀರಾ, ಪರ್ಸ್ನಲಾಗಿ ನಾನು ವಾಟ್ಸಪ್ಪಲ್ಲಿ ಯಾಕಪ್ಪ ಕಮೆಂಟ್ ಹಾಕ್ತೀರಾ? ನಗ ನೀನೇ ಕಣಲ್ಲೋ, ಕಮೆಂಟಲ್ಲಿ ಹಾಕೋ, ಪರ್ಸ್ನಲಾಗಿ ಹಾಕ್ತೀಯಲ್ಲೋ ಏನಂತ. ಗೈಸ್, ರೈಸಿಗೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದಾರೆ. ನಾವು ನಮ್ಮ ಕಮಲ ಅವ್ರಿಗೆ ಎಲ್ಲ ಹೇಳ್ತಾ ಇರ್ಬೇಕು. ಎಕ್ಸಾಸ್ಟ್ ಲೈಟ್ ಹಾಕೋ, ಆ ಲೈಟ್ ಹಾಕೋ, ಈ ಲೈಟ್ ಹೇಳ್ಕೊಡಿ, ನಾನು ಕಲ್ತ್ಕೊತೀನಿ. ಇವಾಗ ಅದಕ್ಕೆ ಏನೇನು ಬೇಕೋ ರೆಸಿಪಿ ರೆಡಿ ಮಾಡ್ಕೊಡೋಣ. ಓಕೆ ಗೈಸ್ ಬನ್ನಿ, ಟೊಮೊಟೊ ಚಿತ್ರಾನ್ನಕ್ಕೆ ಬೇಕಾಗಿರೋ ರೆಸಿಪಿ. ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಒಂದು ಈರುಳ್ಳಿ. ಗೈಸ್, ಎಲ್ಲರೂ ಟೊಮೊಟೊ ಚಿತ್ರಾನ್ನ ತಿಂದಿರ್ತೀರ, ಬಟ್ ಇದು ಡಿಫ್ರೆಂಟ್ ಆಗಿದೆ. ಅಂದರೆ ಬೇಸಿಕಲಿ ಹೆಂಗಂದರೆ ಟೊಮೊಟೊ ಚಿತ್ರಾನ್ನ ಅಂತಂದರೆ ಬೇಸಿಕಲಿ ಅನ್ನ ಮತ್ತು ಟೊಮೊಟೊ ಗೊಜ್ಜು ಮಾಡ್ಬಿಟ್ಟು ಮಿಕ್ಸ್ ಮಾಡ್ತೀರಾ. ಇದು ಆ ಥರ ಅಲ್ಲ, ಬೇರೆ ಥರ ಇದೆ. ಅವ್ರನ್ನೇ ಕೇಳೋಣ ಬನ್ನಿ. ಇದು ಆವಾಗ ಮಾಡ್ತಾ ಇದ್ರಲ್ಲ, ಆವಾಗ ಅವನ ಹಳೆ ಕಾಲದಲ್ಲಿ ಮಾಡ್ತಾ ಇದ್ರು. ಅವಾಗ ಮಾಡ್ತಾ ಇದ್ರು, ನೀನು ಆವಾಗ ಮಾಡ್ತಾ ಇದ್ರಲ್ಲ ಅಂದ್ರೆ ಅವಾಗ ಮಾಡ್ತಾ ಇದ್ರಲ್ಲ, ಹಾ, ನಮ್ಮ ತಾಯಿಯವರೆಲ್ಲ ಮಾಡೋರು ಇದೇ ತರನೇ. ಅವಾಗ ಕುಕ್ಕರಲ್ಲೆಲ್ಲ ಮಾಡ್ತಾ ಇಲ್ಲ, ಅವಾಗ ಕುಕ್ಕರೇ ಇಲ್ಲ. ಇಲ್ವಾ? ಪಾತ್ರೆಯಲ್ಲಿ ಮಾಡಿ ತಿರ್ಗಾ ಚಿತ್ರಾನ್ನ ಬಾಣಲಿಲಿ ಮಾಡ್ಕೊಳ್ಳೋರು. ಇವಾಗಿದ್ನಲ್ಲ, ಇವಾಗ ಕುಕ್ಕರಲ್ಲೇ ಎಲ್ಲ ಪಲಾವ್ ಸಾಮಾನು ಹಾಕಿ ಟೊಮೊಟೊ ಬಾತ್ ಮಾಡ್ತಾರೆ. ಓಕೆ ಓಕೆ. ಅವಾಗ ಆ ಥರ ಮಾಡ್ತಾ ಇದ್ರು, ಇವಾಗ ಈ ಥರ ಮಾಡ್ತಾವ್ರೆ ಅಷ್ಟೇ. ಈಗ ಈರುಳ್ಳಿ ಕಟ್ ಮಾಡ್ಕೋತವ್ರೆ ಇಲ್ಲಿ. ಕಟ್ ಮಾಡಿಕೊಂಡು ಆಮೇಲೆ ಏನು ಮಾಡ್ತಾರೆ ನೋಡೋಣ. ಓಕೆ ಗೈಸ್, ಈರುಳ್ಳಿ ಕಟ್ ಮಾಡಿದ್ದಾರೆ. ನೆಕ್ಸ್ಟ್ ಒಂದು 4 ಟೊಮೊಟೊ ಹಾಕ್ಕೊಡ್ತಾ ಇದ್ದೀನಿ. ಓಕೆ, 4 ಟೊಮೊಟೊ. ನೋಡಿ, ಟೊಮೊಟೊ ಯಾಕೆ ಇಷ್ಟು ಜಾಸ್ತಿ? ಅದು ಟೊಮೊಟೊ ಚಿತ್ರಾನ್ನಕ್ಕೆ ಟೊಮೊಟೊ ಜಾಸ್ತಿ ಇಲ್ಲೇ ಇರಬೇಕು. ನಾನು ದಡ್ಡನ ಥರ ಕೇಳಲಿಲ್ಲ, ಅಂದರೆ ಟೊಮೊಟೊ ಕ್ವಾಂಟಿಟಿ ಜಾಸ್ತಿ ಇರಬೇಕಲ್ವಾ ಇದಕ್ಕೆ? ದಡ್ಡನ ಥರ ಯಾರು ಅಂದರು? ಅಲ್ಲ, ಐ ಮೀನ್ ಜನ ಅನ್ಕೋಬೋದು ಮಾಡ್ತಾ ಇರೋದೇ ಟೊಮೊಟೊ ಚಿತ್ರಾನ್ನ, ಟೊಮೊಟೊ ಜಾಸ್ತಿ ಹಾಕಿದ್ರೆ ಇವನೇನು ದಡ್ಡನ ಥರ ಕೇಳ್ತಾವನೆ ಅಂತ. ಬಟ್ ಒಂದು ಈರುಳ್ಳಿಗೆ ನೀವು 4 ಕ್ವಾಂಟಿಟಿಯಷ್ಟು ಟೊಮೊಟೊ ಹಾಕಬೇಕು ಅಲ್ವಾ? ಓಕೆ. ನೀವು ಎಷ್ಟು ಸಲ ತಿಂದಿರಾ ಈ ಟೊಮೊಟೊ ಚಿತ್ರಾನ್ನ? ಏನಪ್ಪ ಬಿದ್ದಿತ್ತು, ಲಳ 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 ಅಂತ ಬೀಳ್ತೈತೆ. ನಮ್ಮ ಕೈಯೇ ಹಿಂಗೆ ಗೈಸಿ ಎಲ್ಲ ಕಡೆನೂ. ಹಾಂ, ಲೆಕ್ಕನೇ ಇಲ್ಲ ತಿಂದಿದ್ದೀವಿ ಅಂತ. ಹೌದಾ? ಓಕೆ. ಟೊಮೊಟೊ ಹಚ್ಕೊಂಡಿದ್ದೀನಿ 4. ಓಕೆ ಗೈಸ್, 4 ಟೊಮೊಟೊ ಹಚ್ಕೊಂಡಿದ್ದಾರೆ. ನೆಕ್ಸ್ಟು ಕರಿಬೇವು. ಒಂದು ಆಡಾಡು, ಹೆಂಗೆ ಆಡ್ತೀಯ ನೋಡೋಣ. ಬರೋಣ. 10 ಮೆಣಸಿನ್ಕಾಯಿ ಕಟ್ ಮಾಡ್ಕೊಳ್ಳೋಣ. ಓಕೆ ಓಕೆ ಗೈಸ್, 10 ಮೆಣಸಿನ್ಕಾಯಿ ಕಟ್ ಮಾಡ್ಕೊತಾ ಇದ್ದಾರೆ. ಕಟ್ ಮಾಡಿಕೊಂಡು ಆಮೇಲೆ ಹೆಂಗೆ ಮಾಡ್ತಾರೆ ಅಂತ ನೋಡೋಣ. ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ ಜನರೇ ಅಂತ. ಗೈಸ್, ನಾಳೆ ಟ್ರಿಪ್ಪಿಗೆ ಹೋಗ್ತಾ ಇದ್ದೀನಿ. ನಿಮ್ಮನ್ನೆಲ್ಲ ಮಿಸ್ ಮಾಡ್ಕೋತೀನಿ. ಆದರೆ ವಿಡಿಯೋ ಅಂತೂ ಬರ್ತಾ ಇರುತ್ತೆ. ನಮ್ಮ ಎಡಿಟರ್ ಇದ್ದಾರೆ, ಹಾಕ್ತಾರೆ. ನೀಟಾಗಿ ಎಡಿಟ್ ಮಾಡಿಬಿಟ್ಟು ಡೈಲಿ ಪೋಸ್ಟಿಂಗ್ ಮಾಡ್ತಾ ಇರ್ತಾರೆ. ಅದ್ರ ಬಗ್ಗೆ ಟೆನ್ಷನ್ ಇಲ್ಲ.
ಆಮೇಲೆ ಏನೋ ಹೇಳ್ತಾವ್ರೆ. ಡೈಲಿ ಹಾಕಲ್ಲ ಗೈಸ್, ಒನ್ ಡೇ ಬಿಟ್ಟು ಒನ್ ಡೇ ಡೈಲಿ ಮಾಡೋದಕ್ಕೆ ಇನ್ನೂ ಸ್ವಲ್ಪ ಟೈಮ್ ಇದೆ. ಅದು ಟೈಮ್ ತೊಗೊಂಡು ಮಾಡ್ತೀವಿ. ಆಮೇಲೆ ಡೈಲಿ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಗೈಸ್. ಒಂದು ಸ್ವಲ್ಪ ದಿನ ಆದಮೇಲೆ ಡೈಲಿ ವ್ಲಾಗ್ ಮಾಡ್ತೀವಿ. ನಮ್ಮ ಮನೆಯ ದಿನಚರಿ ಕಾರ್ಯಗಳು ಏನೇನಿರುತ್ತೋ ಎಲ್ಲ ಹಾಕ್ತೀವಿ. ಅಂದರೆ ಎಲ್ಲನೂ ಹಾಕಿದ್ರೆ ನೀವು ನೋಡಲ್ಲ, ಎಷ್ಟು ಹಾಕ್ಬೇಕು ಅಷ್ಟೇ ಹಾಕ್ತೀವಿ. ಅದನ್ನು ನೋಡಿ ಅಂತ ಹೇಳ್ತಾ ಬನ್ನಿ, ಅನ್ನ ಟೊಮೊಟೊ ಚಿತ್ರಾನ್ನ ಮಾಡೋದು ಹೆಂಗೆ ಅಂತ ನೋಡೋಣ ವಿತ್ ಕಮಲ. ಹೇಳಪ್ಪ. ಕೊತ್ತಂಬರಿ ಸೊಪ್ಪು. ಇದು ಈ ಡಿಶ್ಶು ಬ್ಯಾಟ್ರನ್ಪುರದಲ್ಲಿದ್ದಾಗ ಮಾಡಿದ್ದ ಇಲ್ಲಮ್ಮ? ಇಲ್ಲ, ನಾವು ಎಲ್ಲಿ ಹುಟ್ಟಿದ್ವೋ ಇದು ಚಾಮರಾಜಪೇಟೆಯಲ್ಲಿ, ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನನಗೆ ಗೊತ್ತಾದಂಗೆ. ಫಸ್ಟ್ ಮೊದಲಾಗಿ ತಿಂದಿದ್ದು ನೀನು ಚಾಮರಾಜಪೇಟೆಯಲ್ಲಿ ಇದ್ದಾಗ. ಅಲ್ಲ, ನೀವು ಇಡ್ಲಿ ಮಾಡೋ ಬದಲು ಈ ಥರ ಡಿಶ್ಗಳನ್ನೇ ಮಾಡ್ಬೋದಿತ್ತಲ್ಲ. ಅಂದರೆ ಅವಾಗ ಇಡ್ಲಿ ಸೇಲ್ ಮಾಡಕ್ಕೆ ಹೋಗ್ತಾ ಇದ್ದಲ್ಲ, ಅಂದರೆ ಇಡ್ಲಿ ಮಾರಕ್ಕೆ ಹೋಗ್ತಿದ್ದಲ್ಲಮ್ಮ, ಆ ಟೈಮಲ್ಲಿ ಇದೇ ಥರ ಮಾಡಿಬಿಟ್ಟು ಒಂದು ಚಿಕ್ಕ ಬಂಡಿ ಹಾಕೋಬೋದಿತ್ತು. ಹಾಂ, ಇದನ್ನ ತಗೋತಾರ? ಅಲ್ಲ, ಒಂದು ಚಿಕ್ಕ ಬಂಡಿ ಹಾಕ್ಕೊಂಡು. ಬಂಡಿ ಹಾಕೊಳ್ಳೋ ಥರ ಅಲ್ಲ, ನಮ್ಗೆ ಸೌಕರ್ಯ ಇಲ್ಲಪ್ಪ. ಹೇಳ್ತಾ ಇಲ್ವ ನಾನು, ಅವತ್ತಿಂದು ಐಟಮ್ ತರಕ್ಕೇನೆ ಸಾಲ ಮಾಡಿ ತಗೊಂಡ್ ಬರೋರು ನಾವು. ಯಾವ ಬಂಡಿ ಹಾಕೋತೀಯ ಗಾಡಿನ? ಅಲ್ಲ, ಅಂದರೆ ಈಗೆಲ್ಲ ಹೆಂಗೆ ಅಂದರೆ 200 ರೂಪಾಯಿ ಬಾಡಿಗೆ, ಅವಾಗ ಇನ್ನೂ ಕಮ್ಮಿ ಇರುತ್ತಲ್ಲ. ಅವಾಗ ಇತ್ತು 50 ರೂಪಾಯಿ ಬಾಡಿಗೆ. 50 ರೂಪಾಯಿ ಬಾಡಿಗೆ ಅಂದರೆ ಸಂಬಳ ನನಗೆ ಎಷ್ಟು ಗೊತ್ತಾ? ಎಷ್ಟು? ಬರೀ 80 ರೂಪಾಯಿ. 50 ರೂಪಾಯಿ ಬಾಡಿಗೆಯಲ್ಲಿ 80 ರೂಪಾಯಿ ಸಂಬಳ. ಬರೀ 30 ರೂಪಾಯಿ ಉಳಿಯೋದು. ಅಂತ ಇದರಲ್ಲಿ ನೀನು ಏನು ಮಾಡ್ತೀಯ? ಅಂದರೆ ಅವಾಗ ನೀವು ನಿಮ್ಮ ಅಕ್ಕ ಎಲ್ಲ ದುಡಿತಾ ಇದ್ರಲ್ಲ, ಅದ್ರಲ್ಲಿ ಎತ್ತಿಕ್ ಮಾಡ್ಬೋದಿತ್ತು ಅಂತ ಒಂದು ನನ್ನ ಅನಿಸಿಕೆ. ಮಕ್ಕಳಿಗೆ ಎಲ್ಲ ಚಿಕ್ಕವ್ರು ಏನು ಎತ್ತಿಕ್ತೀಯ? ಆ ಥರ ಪರಿಸ್ಥಿತಿ. ಒಂದಿಡಿ ಪುದೀನ ಹಾಕೊಳ್ಳೋ, ಒಂದಿಡಿ ಪುದೀನ ನೋಡಿ ಗೈಸ್, ಹಿಂಗಿತ್ತು ಅವರಿದ್ದಾಗ ಪರಿಸ್ಥಿತಿ. ಅವರ ಕಾಲದಲ್ಲಿದ್ದಾಗ ಪರಿಸ್ಥಿತಿ ಹಿಂಗಿತ್ತು. ಎಲ್ಲರ ಜೀವನನೂ ಎಲ್ಲಾನು ಸೌಕರ್ಯವಾಗಿರಲ್ಲ ಗೈಸ್. ಈಗ ನಮಗಿರೋ ಜೀವನ ಬೇರೆಯವ್ರಿಗೆ ಇದೂ ಇರಲ್ಲ. ಹೇಳಬೇಕು, ಹಾಂ, ಬಟ್ಟೆನೇ ನಾವು ಬೇರೆಯವ್ರ ಬಟ್ಟೆನೇ ಹಾಕೋತಾ ಇದ್ವಿ. ಅಂದರೆ ಬೇರೆ ಮನೆಯಿಂದ ತೊಗೊಂಬಂದು ನಮ್ಮ ನೆಂಟರು ಪರಿಚಯ ಇರೋರು ಅವ್ರ ಬಟ್ಟೆಗಳನ್ನು ಹಾಕ್ತಾ ಇದ್ವಿ. ಓಕೆ. ನಮ್ಮ ಬಟ್ಟೆ ಅನ್ನೋದು ಹೊಲಿಸಿದ್ರು ನಾವು ಕೆಲಸ ಮಗ್ಗನೇ ಸ್ಟಾರ್ಟ್ ಮಾಡಿದ್ವಲ್ಲ, ಆವಾಗಲೇ ನಮ್ಮ ಇಷ್ಟವಾಗಿ ನಾವು ಬಟ್ಟೆ ತೊಗೊಂಡು ಹಾಕ್ಕೊಳಕ್ಕಾಯ್ತು. ಅಲ್ಲಿವರೆಗೂ ನಮ್ಮ ಬಟ್ಟೆ ನಾವು ಹಾಕೋತಾ ಇರಲಿಲ್ಲ. ಓಕೆ. ಆಲ್ಮೋಸ್ಟ್ ಇದು ಎಲ್ಲ ಮಿಡಲ್ ಕ್ಲಾಸ್ ಅವ್ರ ಜೀವನದಲ್ಲಿ ಆಗಿರುತ್ತಲ್ಲ ಬಟ್ಟೆ. ಏನೋ ನಮಗಂತೂ ಅತಿ ಆಗಿದೆ. ಅದಕ್ಕೆ ಇವಾಗ ಯಾರಿಗಂದ್ರೂ ಅಯ್ಯೋ ಅನಿಸ್ಬೇಕು ಅನ್ನೋ, ಏನಾದ್ರು ಕೇಳಿದ್ರೆ ಇಲ್ಲ ಅನ್ನೋಕ್ಕೆ ಮನಸ್ಸು ಬರಲ್ಲ. ಯಾಕೆಂದ್ರೆ ನಾವು ಅಷ್ಟು ಕಷ್ಟಪಟ್ಟಿದ್ದೀವಲ್ಲ. ಯಾರು ಪಾಪ ಕೇಳ್ತಾರೆ ಅಂತ ನಮ್ಮ ಬಟ್ಟೆ ಉಡೋದಾದ್ರೂ ಕೊಡ್ತೀನಿ ನಾನು. ನೋಡಿ ಗೈಸ್, ಸಿಕ್ಕಾಪಟ್ಟೆ ಎಮೋಷನ್ ಆಗೋದ್ರಲ್ಲ, ಯಾಕೆ? ಇಲ್ಲ ಇಲ್ಲ, ಹಳೇದೆಲ್ಲ ನೆನೆಸ್ಕೊಂಡು ಬೇಜಾರಾಯ್ತಾ? ಓಕೆ ಗೈಸ್, ಸ್ವಲ್ಪ ಎಮೋಷನ್ ಆದರು, ಬಟ್ ಆದರೂ ಇಟ್ಸ್ ಓಕೆ. ಲೈಫಲ್ಲಿ ಎಲ್ಲ ಆಗ್ಬೇಕಂತ ಒಂದಲ್ಲ ಒಂದು ಸ್ಟೇಜ್ಗಳನ್ನ ದಾಟಿ ಬರಬೇಕಂತೆ. ನಾವಿದ್ದಾಗಲೂ ಜೀವನದಲ್ಲಿ ಕಷ್ಟ ಇತ್ತು, ಬಟ್ ಇವಾಗ ಓಕೆ. ನಾವು ಎಷ್ಟೋ ಸಲ ಅನ್ಕೋತೀವಿ ಅವ್ರ ಥರ ಇರಬೇಕು, ಇವ್ರ ಥರ ಇರಬೇಕು ಅಂತೆಲ್ಲ. ಬಟ್ ನಮಗಿರೋ ಜೀವನ ಎಷ್ಟೋ ಜನಕ್ಕೆ ಆ ಜೀವನ ಇರೋದೇ ಇಲ್ಲ. ಸೊ ಅವ್ರನ್ನ ನೋಡ್ಬಿಟ್ಟು ಓಕೆ, ಇವ್ರಿಗಿಂತ ನಾವು ಬೆಟರ್ ಆಗಿದ್ದೀವಿ ಅಂತ ಅಂದ್ಕೊಂಡು ಸಮಾಧಾನವಾಗಿರ್ಬೇಕು. ತುಂಬ ಆಸೆ ಪಡೋಕ್ಕೆ ಹೋಗ್ಬಾರ್ದು ಗೈಸ್. ಆಸೆ ಪಟ್ಟಷ್ಟು ನೆಲಸಮ ಆಗಿಬಿಡ್ತೀವಿ. ಆಸೆ ಪಡೋಕ್ಕೆ ಹೋಗ್ಬಾರ್ದು. ಎಮೋಷನ್ ಆಗಿಬಿಟ್ರು ಕಮಲ ಅವರು. ಸುಮ್ಮನೆ ಕೇಳಿ ತಪ್ಪು ಮಾಡಿದೆ ಅನ್ನಿಸ್ತಾ ಇದೆ. ಬಾಮ ಓಲಿ ಅಳ್ಬೇಡ. ಬಾಬಾ ಅಳ್ಬೇಡ. ಯಾಕೆ ಹತ್ತಿದ್ವಿ? ಯಾಕೆ? ಹಾಂ ಹಾಂ, ಬೇಜಾರಾಗುತ್ತೆ ಎಲ್ಲರ ಜೀವನದಲ್ಲೂ. ಅದಕ್ಕೆ ನೆನೆಸ್ಕೊಂಡು ಹತ್ಬಿಟ್ರೆ ಹತ್ತಿದ್ದಾರೆ ಗೈಸ್, ತುಂಬ ಎಮೋಷನ್ ಆಗಿದ್ದಾರೆ. ಬಾ ಆಯಿತು, ಬಾ ವಿಡಿಯೋ ಮಾಡಬೇಕು, ಬಾ. ಓಕೆ ಗೈಸ್, ಸಾರಿ ಫಾರ್ ಇಂಟ್ರಪ್ಷನ್ಸ್. ಕಮಲ ಅವರು ಎಮೋಷನ್ ಆಗಿದ್ದಾರೆ. ಅವರ ಜೀವನನ ನೆನೆಸ್ಕೊಂಡು
ಆವಾಗಿದ್ದಂಥ ಜೀವನ ನೆನೆಸ್ಕೊಂಡು ತುಂಬ ಎಮೋಷನ್ ಆಗಿದ್ದಾರೆ. ಆಯಿತು ಅಳ್ಬೇಡ, ಏನು ಹೇಳ್ತೀಯ ಸಬ್ಸ್ಕ್ರೈಬರ್ಸ್ಗೆ? ನಮ್ಮಂಗೆ ಯಾರಿಗೂ ಬರಬಾರ್ದು ಅಂತ ಹೇಳಿ ಅನ್ಕೋತೀನಿ, ಆ ದೇವ್ರ ಹತ್ರ ಬೇಡ್ಕೊತೀನಿ. ನಮ್ಮ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಇರಲಿ, ಒಂದಲ್ಲ ಒಂದು ಕಡೆ ದಾರಿ ಇರುತ್ತೆ, ದೇವ್ರ ದಾರಿ ತೋರಿಸ್ತಾನೆ. ಸುಮ್ಮನೆ ಅದು ಮಾತಾಡೋಣ, ನನಗೆ ಬೇಜಾರಾಗ್ತಾ ಇದೆ. ಸರಿ ಆಯಿತು, ಈಗ ಅದರಿಂದ ಬಾ ಆಚೆ ಬಾ ಗೈಸ್, ಒಂದು 5 ನಿಮಿಷ ಸರಿ ಹೋಗ್ತಾರೆ. ಓಕೆ ಗಾಯ್ಸ್, ಈಗ ಇದೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಸೊ ನೋಡೋಣ ಬನ್ನಿ, ಅನ್ನ ಟೊಮೊಟೊ ಚಿತ್ರಾನ್ನ ಹೆಂಗೆ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಇಲ್ಲಂತೆ ನೋಡಿ ಗೈಸ್, ಹೇಳ್ತಾವಳೆ ಕ್ಯೂಟಿಮಾ ಹಾಯ್ ಹೇಳ. ಹಾಯ್ ಹಾಯ್ ಎಲ್ಲರಿಗೂ ಹಾಯ್. ಕ್ಯೂಟಿ ದಾ. ಓಕೆ, ಬೆಳ್ಳುಳ್ಳಿ ಜಜ್ಕೊಳ್ಳೋಣ. ಆಯಿತು, ಎಮೋಷನ್ ಆಗ್ಬೇಡ. ಓಕೆ, ಸಾರಿ ಕೇಳ್ಬಿಡು ಸಬ್ಸ್ಕ್ರೈಬರ್ಸ್ಗೆ. ಸಾರಿ ಗಾಯ್ಸ್ ಅನ್ನು. ಸಾರಿ ಗಾಯ್ಸ್, ಏನೋ ಬೇಜಾರಾಯಿತು. ಹಾಂ, ಇರಲಿ. ಓಕೆ ಗೈಸ್, ಈಗ ಅಡುಗೆ ವಿಡಿಯೋಗೆ ಬ್ಯಾಕ್ ಟು ಅಡುಗೆ ವಿಡಿಯೋ. ಸೊ ಬನ್ನಿ, ಈಗ ಬೆಳ್ಳುಳ್ಳಿ ಜಜ್ಕೋತಾರೆ. ಯಾವುದೋ ಕುಟಾಣಿಗೆ ಕುಟ್ಟಾಣಿಗೆಯಲ್ಲಿ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಇಷ್ಟೇ ಚಿಕ್ಕದು ಸಿಗೋದು, ಅದರಲ್ಲಿ ಆಟ ಆಡ್ತಾ ಇದ್ದೋ ಅಡುಗೆ ಮಾಡೋದು. ಆಮೇಲೆ ಈ ಚಿತ್ರಾನ್ನ ಅಂದ ತಕ್ಷಣ ಒಂದು ನೆನಪಾಗೋದೇನಂದರೆ ಗೈಸ್, ಈ ಚಿಕ್ಕ ವಯಸ್ಸಲ್ಲಿ ಸ್ಕೂಲ್ ರಜಾ ಇದ್ದಾಗ ಬೇಸಿಗೆ ಟೈಮಲ್ಲಿ ಏನು ಮಾಡ್ತಾಯಿದ್ದೋ, ಮನೆಯಿಂದ ಒಂಚೂರು ಅಕ್ಕಿ, ಒಬ್ಬರ ಮನೆಯಿಂದ ಅರಿಶಿನ, ಒಬ್ಬರ ಮನೆಯಿಂದ ಖಾರ, ಈ ಥರದ್ದೆಲ್ಲ ತಗೊಂಡೋಗ್ಬಿಟ್ಟು ಚಿಕ್ಕದೊಂದು ಬಾಕ್ಸಲ್ಲಿ ಅಡುಗೆ ಒಂಥರ ಗೊಜ್ಜು ಥರ ಎಲ್ಲ ಮಾಡಿಬಿಟ್ಟು ರೈಸ್ ಮಾಡಿಬಿಟ್ಟು ಅದನ್ನು ಒಂದು 4 ಜನ ಹಂಚ್ಕೊಂಡು ತಿಂತಾಯಿದ್ವಿ. ಇಷ್ಟೇ ಚಿಕ್ಕ ಬಟ್ಲಲ್ಲಿ ತುಂಬ ಜನ ಹಂಚ್ಕೊಂಡು ತಿಂದು ಆ ಥರ ಒಂದು ಖುಷಿ ಅವಾಗ. ಅದೆಲ್ಲ ಒಂಥರ ಚೈಲ್ಡ್ಹುಡ್ ಮೆಮೊರೀಸ್. ಆದರೆ ಈಗಿನ ಜೆನ್ಸಿ ಕಿಡ್ಸ್ ಆ ಥರದ್ದು ಯಾರೂ ಟ್ರೈ ಮಾಡಲ್ಲ, ಟ್ರೈ ಮಾಡೂ ಇರಲ್ಲ. ಯಾಕಂದರೆ ಈಗೆಲ್ಲ ಬರೀ ಮೊಬೈಲು ಗೈಸ್, ಪಬ್ಜಿ ಆಡಿದ್ನ, BGM ಆಡಿದ್ನ, ಇಷ್ಟೇ ಆ ಥರ ಇರ್ತಾರೆ. ಸೊ ಅವಾಗಿಂದ ಯಾರೂ ಮಾಡೋಕ್ಕೆ ಚಾನ್ಸೇ ಇಲ್ಲ ಬಿಡಿ. ದಿಸ್ ಈಸ್ ಡೆಡಿಕೇಟೆಡ್ ಫಾರ್ 90s kids. ಓಕೆ ಗಾಯ್ಸ್, ಅನ್ನ ಹಾಂ ಬಗ್ಗಿಸ್ಕೊಳ್ಳೋಣ. ಈ ಥರ ಏಕೆ ಅನ್ನ ಬಸಿಯೋದು, ಬೇರೆ ಥರ ಬಸಿಯೋಕ್ಕಾಗಲ್ಲ. ಈ ಥರ ಬಸ್ತು ಊಟ ಮಾಡಿದ್ರೆ ಆರೋಗ್ಯ. ಹೌದಾ? ಆ ಗಂಜಿ ಬರುತ್ತಲ್ಲ, ಆ ಗಂಜಿ ಎಷ್ಟು ಜನ ಕುಡ್ದಿದ್ದೀರಾ ಹೇಳಿ ಗೈಸ್ ಕಮೆಂಟಲ್ಲಿ. ನಾನು ತುಂಬ ಸಲ ಕುಡ್ದಿದ್ದೀನಿ. ನೀ ಕುಡ್ದಿದ್ಯಾಮ? ಒಂದೊಂದ್ಸರಿ ಆಸೆ ಆದ್ರೆ ಅನ್ನ ಹಾಕೋಬಿಟ್ಟು ಕಲ್ಸ್ಕೊಂಡು ಅದು ಗಂಜಿಯನ್ನ, ಅದು ಗೊತ್ತು, ಬರೀ ಗಂಜಿ ಬಿದ್ದಿರುತ್ತ, ಅನ್ನ ಬಿದ್ದೋಗಿರುತ್ತಲ್ಲ ಅದ್ರೊಳಗೆ. ಓಕೆ, ಅದೊಂಥರ ಸಖತ್ತಾಗಿರುತ್ತೆ ಗೈಸ್. ಗಂಜಿ ಉಪ್ಪು ಗಂಜಿ ಜಲ್ಲಿ ಸಕ್ಕತ್ತಾಗಿದೆ. ಅನ್ನ ಅಕ್ಕಿ ಎಲ್ಲ ತಗೊಂಡೋಗಿ ಅಡಿಗೆ ಮಾಡ್ತಾ ಇದ್ವಿ ಅಂತ. ನಾವು ಸಣ್ಣವರಿದ್ದಾಗ ಎಷ್ಟೊಂದು ಒಂದು 5 ವರ್ಷ ಇರ್ಬೋದು ಅವ್ರ ಮನೆ. ಇದೆಲ್ಲ ಏನು ಹೇಳಲಿಲ್ಲ. ಯಾವುದು ಇದು ಏನು ಚಟ್ನಿಗೆ? ಓ ಅದು ಇಡ್ಲಿಗ. ಎಲ್ಲ ಕನ್ಫ್ಯೂಸ್ ಮಾಡ್ತಾ ಇದೀಯಾ ಇಲ್ಲೇ ಸಬ್ಸ್ಕ್ರೈಬರ್ಸ್ಗೆ. ಇದನ್ನ ಯಾವ್ದೋ ಬಗ್ಸ್ಕೊಂಡೀಗ ಅದನ್ನ ಹಾಕೋತಾ ಇದ್ದೀನಿ. ನೀವು ಆ ಥರ ಆಟ ಆಡಿದ್ರಾ? ಎಲ್ಲರ ಮನೆಯಿಂದ ಒಂದ್ ಮನೇಲಿ ಅಕ್ಕಿ, ಒಂದ್ ಮನೇಲಿ ಬೆಲ್ಲ, ಒಂದ್ ಮನೇಲಿ ಎಣ್ಣೆ, ತುಪ್ಪ ಎಲ್ಲ ತಗೊಂಡ್ ಬರೋರು. ನಾನು ಅಕ್ಕಿ ಮಾತ್ರ ತಗೊಂಡೋಗ್ತಾ ಇದ್ದೆ, ಯಾಕಂದ್ರೆ ನಮ್ಮನೇಲಿ ಏನು ಇರಲ್ವಲ್ಲ. ಅಕ್ಕಿ ಮಾತ್ರ ತಗೊಂಡ್ ಹೋಗ್ತಾ ಇದ್ದೆ. ಹೋಗಿ ಎಲ್ಲ ತಗೊಂಡೋಗಿ ಪೊಂಗಲ್ ಮಾಡ್ತಾ ಇದ್ವಿ ದೇವಸ್ಥಾನದಲ್ಲಿ. ಓಕೆ, ಸಿಹಿ ಪೊಂಗಲ್ಲ. ಪಾತ್ರೆ ತಗೊಂಡು ಪೊಂಗಲ್ ಮಾಡ್ತಾ ಇದ್ವಿ ಗೈಸ್. ಇವ್ರದ್ರಲ್ಲಿ ಎಲ್ಲ ಹುಡುಗಿ ಫ್ರೆಂಡ್ಸೇನಾ? ನಮ್ದ್ರಲ್ಲಿ ಏನಂದ್ರೆ ಗೈಸ್, ನಾವೊಂದು 3 ಜನ ಹುಡುಗರು, 3 ಜನ ಹುಡುಗಿರು. ಅದರಲ್ಲಿ ಅಡುಗೆ ಮಾಡ್ತಾ ಇದ್ದಿದ್ದು ರಮ್ಯಾ ಅಂತ ಒಂದು ಹುಡುಗಿ ಇದ್ಲು. ಅವ್ರ ಸೀಮೆಎಣ್ಣೆ ಇದರಲ್ಲಿದ್ದರು ಅವ್ರ ತಂದೆ. ಸೊ ಆ ಹುಡುಗಿನೇ ಅಡುಗೆ ಮಾಡ್ತಾ ಇದ್ದಿದ್ದು ನಮಗೆ. ಅಡುಗೆ ಮಾಡಿ ಕೊನೆಗೆ ಪಾಪ ಆ ಹುಡುಗಿ ಏನು ಅಂತ ಗೊತ್ತಿಲ್ಲ, ಲವ್ ಫೇಲ್ಯೂರ್. ದೇವಸ್ಥಾನ ಎಲ್ಲಾರ ಮನೇಲೂ
ಎಲ್ಲಾರ ಮನೇಲಿ ಅಂತ ಬಟ್ಲ ತಗೊಂಡೋಗಿ ಎಲ್ಲಾರ ಮನೆಯಲ್ಲೂ ಅನ್ನ ಕೇಳ್ತಾ ಇದ್ರು. ಹಾಂ ಅನ್ನ ಅಂದ್ರೆ ದೇವಸ್ಥಾನದಲ್ಲಿ ಹೋಗಿ ಎಲ್ಲಾರು ಪ್ರಸಾದ ಮಾಡಕ್ಕೆ ಹಾಂ 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 ಎಲ್ಲಾರು ತಗೊಂಡೋಗಿ ದೇವಸ್ಥಾನದಲ್ಲಿ ನಾವು ಹುಡುಗರೇ ಸೇರ್ಕೊಂಡು ಎಲ್ಲ ಕಲಸಿ ದೇವ್ರಿಗೆ ನೈವೇದ್ಯ ಮಾಡಿಬಿಟ್ಟು ನಾವು ತಿಂತಾ ಇದ್ವಿ. ಹೌದಾ, ಸೂಪರ್. ಬಟ್ ನಾವು ಹಂಗೆ ಮಾಡ್ತಾ ಇರಲಿಲ್ಲ ಗೈಸ್, ನಾವೇ ತಿನ್ಕೋತಾ ಇದ್ದು. ಚಿತ್ರಾನ್ನ ಗೊಜ್ಜು ರೆಡಿ ಮಾಡ್ತಾ ಇದ್ದಾರೆ. ಫಸ್ಟಿಗೆ ಖಾಲಿ ಪಾತ್ರೆ, ಹಳೆ ಪಾತ್ರೆ, ಹಳೆ ಕಬ್ಬಣ, ಹಳೆ ಪೇಪರ್ ಥರ ಹೊಯ್. ಈ ಸಾಂಗ್ ಕೇಳಿದ್ಯಾ? ಹಾಂ, ಯಾವ ಫಿಲಮ್ದು ಹೇಳು? ಯಾರು ಮಾಡಿರೋದು ಹೇಳ್ಬೋಲಿ? ದುನಿಯಾ ವಿಜಯ್. ಯಾವ ಫಿಲಮ್ಮ ನೋಡಪ್ಪ? ಹಾಂ, ದುನಿಯಾ ವಿಜಯ್ ಇಷ್ಟ ಆಗೋದು. ಜಂಗ್ಲಿ ಜಂಗ್ಲಿ ಜಂಗ್ಲಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಬೇಕು. ಓಕೆ. ಸಾಸಿವೆ ಮಾಮೂಲಿ ಗೊತ್ತಲ್ಲ ನಮ್ಮದು, ಸಾಸಿವೆ, ಉದ್ದಿನಬೇಳೆ. ನಿಮ್ಗೇನು ಮನೆ ಇಲ್ಲ ಅಂದ್ರೂ ಹೋಟ್ಲಲ್ಲೂ ಸಿಗುತ್ತೆ. ಅಯ್ಯೋ ರೈಸ್, ನಿಜವಲ್ಲ ಸೀರಿಯಸ್ಲಿ ಹೇಳ್ಬೇಕಂದ್ರೆ ಹೋಟ್ಲು ಊಟ ತಿಂದು ನಿಯರ್ಲಿ 2 or 3 months ಆಗಿದೆ. ಯಾಕಂದರೆ ನನಗೆ ಶುದ್ಧ ಆಗೋದೇ ಇಲ್ಲ. ಹೋಟ್ಲು ಊಟ ಗ್ಯಾಸ್ ಹೆಂಗೆ ತುಂಬಿಡುತ್ತಂದ್ರೆ ನನಗೆ ಒಂದು ಸತಿ ತಿಂದು 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 ಗೈಸ್ ರಾತ್ರಿ 3 ಗಂಟೆಗೆ ಫುಲ್ ಹೊಟ್ಟೆ ನೋವು. ಇಲ್ಲಿ ನಿಂತ್ಕೊಂಡು ತೆಗೆದ್ರೆ ಇದಿದೆಯಲ್ಲ ಮಿಕ್ಸಿ, ಅಲ್ಲಿವರೆಗೂ ಕೇಳಿಸೋದದು. ಅಂದರೆ ಒಳಗಡೆ ಗುಡ್ರು 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 ಅನ್ನೋದು ಅಲ್ಲಿಗೆ ಕೇಳಿಸೋದು. ಆ ಥರ ನೋವು. ಯಪ್ಪ, ಕಾರ್ ಹೆಂಗೆ ಓಡಿಸ್ಕೊಂಡು ಹೋಗಿದ್ದೀನಿ ನನಗೆ ಗೊತ್ತಿಲ್ಲ. ನಮ್ಮ ಮನೇಲಿ ನನ್ನ ವೈಫ್ಗೆ ಅಂದೆ ಕಾರ್ ಕಲಿ ಅಂತ, ಬೇಡ 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 ಅಂತಾರೆ. ಅವಾಗಲೂ ನಾನೇ ಓಡಿಸ್ಕೊಂಡು ಹೋಗಿದ್ದೆ. ಹೊಟ್ಟೆ ನೋವು ಒಂದು ಕಡೆ, ಈ ಕಡೆ ಸ್ಟೇರಿಂಗ್ ಹಿಡಿಯೋಕ್ಕಾಯ್ತಾ ಇಲ್ಲ. ಯಪ್ಪ, ಮಧ್ಯರಾತ್ರಿ ಬೇರೆ 3 ಗಂಟೆ. ಯಾರನ್ನ ಕರೆಯೋದು, ಯಾರನ್ನ ಕೇಳೋದು ಹೇಳಿ? ಕೊನೆಗೆ ಏನೋ ಮಾಡಿ ಹೋದ ಹಾಸ್ಪಿಟ್ಲಿಗೆ ಹೋದ್ಮೇಲೆ ಸ್ವಲ್ಪ ಆರಾಮಾಯ್ತು. ಕಡಲೆಬೇಳೆ ಒಂದು ಸ್ವಲ್ಪ. ಸೊ ಆ ಹಾಸ್ಪಿಟ್ಲಲ್ಲಿ ಡಾಕ್ಟ್ರ್ ಇದ್ರಲ್ಲ, ಅವ್ರಿಗೆ ಮೊನ್ನೆ ಅವಾರ್ಡ್ ಬಂದಿದೆಯಪ್ಪ. ವಿಜಯಲಕ್ಷ್ಮಿ ಡಾಕ್ಟರ್ ಅವ್ರಿಗೆ ಅವಾರ್ಡ್ ಬಂದಿದೆ. ಸೊ ಏನು ದ ಬೆಸ್ಟ್ ಡಾಕ್ಟರ್ ಆಫ್ ದ ಇಯರ್ ಅಂತ ಬಂದಿದೆ. ಯಾಕಂದರೆ ಕೋವಿಡಲ್ಲಿ ತುಂಬ ಜನಕ್ಕೆ ಹೆಲ್ಪ್ ಮಾಡಿ, ಕಮ್ಮಿ ಮಾಡಿ ಟ್ರೀಟ್ಮೆಂಟು ಕೊಟ್ಟಿದ್ದಾರೆ. ನನಗೂ ಅವರೇ ನೋಡ್ಕೊಂಡಿದ್ದು. ಓಕೆ, ಇವ್ರಿಗೂ ಅವರೇ ಅಪ್ಪ ಚೆಕ್ ಮಾಡಿದ್ದು. ಅಮೌಂಟು ಕಮ್ಮಿ ಮಾಡಿದ್ರು ಗೈಸ್, ಇಲ್ಲ ಅನ್ಬಾರ್ದು, ಅಮೌಂಟು ಕಮ್ಮಿ ಮಾಡಿದ್ರು. ಕೋವಿಡ್ ಟೈಮಲ್ಲಿ ನಿಜವಲ್ಲೂ ಎಷ್ಟೋ ಹಾಸ್ಪಿಟ್ಲ್ಗಳು ದುಡ್ಡು ತಿಂದರು. ಓಕೆ ಗೈಸ್, ಬೆಳ್ಳುಳ್ಳಿ ಹಾಕ್ತಾ ಇದ್ದಾರೆ ಈಗ. ಎಷ್ಟೋ ಹಾಸ್ಪಿಟ್ಲ್ಗಳು ದುಡ್ಡು ತಿಂದರು ಗೈಸ್. ಬಟ್ ಆ ಅಮ್ಮ ಎಷ್ಟು ಟ್ರೀಟ್ಮೆಂಟ್ ಮಾಡಿದ್ರು ಅಷ್ಟು. ಅಂದರೆ 1 ಲಕ್ಷ ಆಗಿತ್ತು ಅಂದರೆ ಒಂದು 50,000 ತೊಗೊಳ್ಳೋರು. ಆ ಥರ ಕಮ್ಮಿ ಮಾಡಿದ್ದಾರೆ, ಇಲ್ಲ ಅಂತ ಹೇಳಿದ್ರು. ಅಲ್ಲ ಅಮ್ಮ? ಅಷ್ಟಿಲ್ಲ ಅಂದ್ರೆ ಇನ್ನೂ ಸ್ವಲ್ಪ ಏನೋ ಒಂದು 25,000 ಕಮ್ಮಿ ಮಾಡಿ. 25-30 ಅಷ್ಟೇ ಸಾಕಿದ್ರು. ಬಟ್ ಮಾಡಲ್ವೇ? ಇವಾಗೆಲ್ಲ ಅಬ್ಸರ್ವ್ ಮಾಡಿದ್ದೀರಾ ಗೈಸ್, ಹಾಸ್ಪಿಟ್ಲ್ಗಳೆಲ್ಲ ಫುಲ್ ಸ್ಕ್ಯಾಮು. ಇನ್ಶೂರೆನ್ಸ್ ಅಂತೂ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ ಅಂತಾರೆ. ಹೇಳ್ತೀನಿ ರೀ ಅದ್ರ ಬಗ್ಗೆ. ಕರಿಬೇವು, ಈರುಳ್ಳಿ, ಅದನ್ನು ಹಾಸ್ಪಿಟ್ಲದ್ದು ಹೇಳ್ತಾ ಇದ್ದೆ. ಇನ್ಶೂರೆನ್ಸ್ದು ಎಷ್ಟೋ ಕಡೆ ಇನ್ಶೂರೆನ್ಸ್ ಅವರೆಲ್ಲ ಯಾರ್ಯಾರು ಇದ್ದೀರೋ ಇನ್ಶೂರೆನ್ಸ್ ತಗೊಳ್ಳಿ ಅಂತೀರಾ. ಕೆಲವೊಂದು ಹಾಸ್ಪಿಟ್ಲುಗಳಲ್ಲಿ ಕ್ಲೈಮೇ ಆಗಲ್ಲ. ಆಮೇಲೆ ಇನ್ನೊಂದು ಎಲ್ಲದಕ್ಕೂ ಕ್ಲೈಮ್ ಆಗುತ್ತೆ. ಅವ್ರವ್ರ ಟಾರ್ಗೆಟ್ಸ್ ರೀಚ್ ಮಾಡ್ಕೊಳ್ಳೋದಕ್ಕೋಸ್ಕರ ಜನರಿಗೆ ಹೆಂಗೆ ಪ್ರೊವೋಕ್ ಮಾಡ್ತಾರೆ ಅಂದರೆ ತಗೊಳ್ಬೇಕು ಅಂತ ಹಂಗೆ ಮಾಡ್ತಾರೆ. ಸ್ವಲ್ಪ ಸೋಂಪಿನ ಕಾಳು, ಮರಾಠಿ ಮೊಗ್ಗು 2. ಅದಾದಮೇಲೆ ಅನುಭವಿಸೋದು ಯಾರು? ನಾವುಗಳು, ಮನುಷ್ಯರು. ಹಾಸ್ಪಿಟ್ಲಿಗೆ ಹೋಗ್ತೀವಿ, ಇನ್ಶೂರೆನ್ಸ್ ತೋರಿಸಿದಾಗ ಈ ಇನ್ಶೂರೆನ್ಸ್ ನಮ್ಮದ್ರಲ್ಲಿ ಇಲ್ಲ, ಈ ಇನ್ಶೂರೆನ್ಸ್ ನಮಗೆ ಕ್ಲೈಮ್ ಆಗಲ್ಲ. ಇದೊಂದು ದೊಡ್ಡ ಸ್ಕ್ಯಾಮ್ ಆಗಿಬಿಟ್ಟಿದೆ ಗೈಸ್. ಎಷ್ಟೋ ಜನಕ್ಕೆ ಇವತ್ತಿಗೂ ಅದು ಹಿಂಸೆ ಆಗ್ತಾ ಇದೆ. ಸ್ಟಾರ್ ಹೂವ, ಆಮೇಲೆ ಇದು ತುಂಬ ಜನ ಫೇಸ್ ಮಾಡಿದ್ದಾರೆ ಇನ್ಶೂರೆನ್ಸ್ ಇದರಲ್ಲಿ. ದಯವಿಟ್ಟು ಏನು ಗೊತ್ತಾ, ನೀವು ಇನ್ಶೂರೆನ್ಸ್ ಪಾಲಿಸಿ ಮಾಡಿಸ್ತೀರಾ ಅಂದರೆ ಎಲ್ಲ ಕಡೆ ಇದೆಯಾ ಅಂತ ಚೆಕ್ ಮಾಡಿಸಿ. ಪಲಾವ್ ಎಲೆ, ಸ್ವಲ್ಪ ಕಸ್ತೂರಿ ಮೇಥಿ, ಹಸಿಮೆಣಸಿನ್ಕಾಯಿ ಹಚ್ಕೊಂಡಿದ್ದೀವಲ್ಲ ಅದು ಹಾಕ್ತಾ ಇದ್ದೀವಿ. ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದಾರೆ ಈಗ. ಅಪ್ಪ
ಇಲ್ಲಿಂದ ಅಲ್ಲಿ ಗೈಸ್ ನೋಡಿ ಗೈಸ್ ಕೈ ಮೇಲೆ ಎಗುರ್ಬಿಡ್ತು, ಅದಕ್ಕೆ ವಿಡಿಯೋ ಲಚ್ಚಕ್ಕಂತ ಇದಾಗಿದೆ ನೋಡಿ. ಟೊಮಾಟೊ ಹಾಕೊಳ್ಳೋದು. ಟೊಮಾಟೊ ನಮ್ಗೆ ಇಷ್ಟು ಬಿದ್ದಿದ್ದಕ್ಕೆ ಚೂರು ಅಂತ ಐತೆ ಪಾಪ. ಇವ್ರಿಗೆಲ್ಲ ಅಡುಗೆ ಮಾಡೋರಿಗೆಲ್ಲ ಎಷ್ಟು ಬೀಳಬೇಕು ಗೈಸ್ ಕೈ ಮೇಲೆ. ನಿಜವಾಗ್ಲೂ ಅಡುಗೆ ಮಾಡೋ ಪ್ರತಿಯೊಬ್ಬರಿಗೂ ಹ್ಯಾಟ್ಸ್ ಆಫ್, ನಮ್ಮ ಕಡೆಯಿಂದ ಹ್ಯಾಟ್ಸ್ ಆಫ್. ಎಲ್ಲ ಹೆಣ್ಮಕ್ಳಿಗೂ ಗಂಡು ಹುಡುಗರಿಗೂ ಅಷ್ಟೇ, ಬ್ಯಾಚುಲರ್ಸ್ ಎಷ್ಟು ಜನ ಅಡುಗೆ ಮಾಡ್ತೀರೋ ಅವ್ರಿಗೂ ಹ್ಯಾಟ್ಸ್ ಆಫ್. ಓಕೆ ಗೈಸ್, ಆಲ್ಮೋಸ್ಟ್ ಇದು ಗೊಜ್ಜು ಆಗೋ ಥರ ಇದೆ. ಈಗ ಚೆನ್ನಾಗಿ ಇನ್ನು ಬೇಯಬೇಕಂತೆ. ಉಪ್ಪು ಹಾಕೊಳ್ಳೋಣ, ರುಚಿಗೆ ತಕ್ಕಷ್ಟು ಉಪ್ಪು, ಒಂಚೂರು ಅರಿಶಿನ. ಚೆನ್ನಾಗಿ ಗೊಜ್ಜು ಆದರೆ ಟೊಮಾಟೊ ಚಿತ್ರಾನ್ನದ ಗೊಜ್ಜು ರೆಡಿ ಆಗುತ್ತೆ. ಓಕೆ ಗೈಸ್, ಇವತ್ತಿಗೆ ಟೊಮಾಟೊ ಚಿತ್ರಾನ್ನ ಮಾಡ್ತಾ ಇದ್ದೀವಿ. ಬೆಂಕಚಿಕ್ಕ ಆರ್ಕೆಸ್ಟ್ರಾ ವತಿಯಿಂದ ಟೊಮಾಟೊ ಚಿತ್ರಾನ್ನ ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಬೇಕೆಂದು ವಿನಂತಿಸ್ತಾ ಇದ್ದೀವಿ. ಪುದೀನ ಹಾಕೊಳ್ಳೋಣ. ಓಕೆ ಗೈಸ್, ಪುದೀನ ಎಲ್ಲ ಒಂದೊಂದು ಪಚಾಕ್ ಅಂತ ಹಾಕ್ಕೊಂಡು ನೋಡಿ ಗೈಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಲ್ರೆಡಿ ಸ್ವಲ್ಪ ಗೊಜ್ಜು ಆಗಿದೆ. ಆದರೂ ಹಾಂ, ಇದು ಕುಕ್ಕರಲ್ಲಿ ಮಾಡೋದಕ್ಕಿಂತ ಇದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಟೇಸ್ಟ್. ಹೌದೌದು, ಕಲ್ಸ್ಕೊಂಡು ತಿಂದರೆ ಒಳ್ಳೆ ಬಿರಿಯಾನಿ ಥರ ಇರುತ್ತೆ. ಟೊಮಾಟೊ ಬಿರಿಯಾನಿ ಥರ ಇರುತ್ತೆ. ನಿಜ ಗೈಸ್, ಅದು ಗೊಜ್ಜು ಹಾಕ್ಬಿಟ್ಟು ಕಲಸಿ ತಿಂತೀವಿ ಗೊತ್ತಾ, ಅದ್ರ ಮಜಾನೇ ಬೇರೆ. ಬಟ್ ಎಲ್ಲನೂ ಒಂದರಲ್ಲೇ ಹಾಕ್ಬಿಟ್ಟು ಕುದಿಸ್ಬಿಟ್ಟು ಮಾಡೋದು ಅದು ಅಷ್ಟು ಇರುತ್ತೆ ಟೇಸ್ಟು, ಬಟ್ ಅಷ್ಟಾಗಿರಲ್ಲ. ಇದು ಗೊಜ್ಜು ಮಾಡಿಬಿಟ್ಟು ಕಲಿಸ್ಬಿಟ್ಟು ತಿಂತೀವಲ್ಲ, ಅದು ಸೂಪರ್, ಫಸ್ಟ್ ಇದನ್ನ ಕ್ಲಾಸ್. ಇಟ್ಕೊಂಡು ನಾಳೆ ಕೂಡ ಕಲ್ಸ್ಕೊಂಡು ತಿನ್ಬೋದು. ಬಿಸಿ ಬಿಸಿ ಅನ್ನ ಮಾಡ್ಕೊಂಡು ಕೆಟ್ಟೋಗಲ್ಲ. ಹಾಂ ಹಾಂ, ಚೆನ್ನಾಗಿ ಎಣ್ಣೆಲೆ ಬೇಯಿಸ್ಕೊಂಡಿರ್ತೀವಲ್ಲ, ಗೊಜ್ಜು ಕೆಟ್ಟೋಗಲ್ಲ. ನಾಳೆ ಕೂಡ ಬೇಕಾದ್ರೆ ಬಿಸಿ ಬಿಸಿ ಅನ್ನ ಮಾಡ್ಕೊಂಡು ಕಲ್ಸ್ಕೊಬೋದು. ಓಕೆ. ಚೆನ್ನಾಗಿರುತ್ತೆ. ಹಾಗಾದರೆ ನೀವು ನಾಳೆನೂ ತಿನ್ನೋ ಪ್ಲ್ಯಾನ್ ಇದೆಯಾ? ಇಲ್ಲ, ಹಾಂ, ಇವಾಗ ಎಲ್ಲಾದ್ರೂ ಹೋಗ್ತೀವಲ್ಲ ಓಕೆ, ಬಸ್ಸಲ್ಲಿ ಔಟಿಂಗ್. ಅವಾಗ ಓಕೆ ಓಕೆ. ಈ ಥರ ಕಲ್ಸ್ಕೊಂಡು ಎತ್ಕೊಂಡು ಹೋದ್ರೆ ವಡೆನೋ ಬೋಂಡನೋ ಇದ್ರೆ ಸಖತ್ತಾಗಿರುತ್ತೆ. ಓಕೆ. ಸೊ ಗೈಸ್ ನೋಡಿ, ಯಾರಾದರೂ ಔಟ್ಸೈಡ್ ಅಂದರೆ ಟ್ರಿಪ್ಪು ಅಥವಾ ಟ್ರಾವೆಲಿಂಗ್ ಏನಾದರೂ ಇದ್ದಾಗ ಈ ಥರ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ರೈಸ್ ಮಾಡ್ಕೊಂಡು ಇದನ್ನ ಮಾಡ್ಕೊಂಡ್ಬಿಟ್ರೆ ಬೆಳಗ್ಗೆ ಮಾಡಿದ್ರೆ ಸಾಯಂಕಾಲವರೆಗೂ ತಿನ್ಬೋದು. ಅದಕ್ಕೆ ಮೇಲೆ ಕೆಟ್ಟೋಗ್ಬಿಡುತ್ತೆ. ಯಾಕಂದ್ರೆ ನಾವು ಇದರಲ್ಲಿ ಹಾಕಿ ಸ್ಟೋರ್ ಮಾಡಿರ್ತೀವಲ್ಲ, ಬಾಕ್ಸಲ್ಲಿ ಆ ಥರ ಇರೋವಾಗ ಕೆಟ್ಟೋಗ್ಬಿಡುತ್ತೆ. ಓಕೆ ಓಕೆ. ಬಟ್ ಈ ಥರ ಹಿಂಗೆ ಮನೇಲೆ ಇಟ್ಟಾಗ ಕೆಟ್ಟೋಗಲ್ಲ. ಯಾಕಂದ್ರೆ ಅದು ಮುಚ್ಚಿಬಿಟ್ಟಿರ್ತೀವಲ್ಲ, ಅದು ಒಂಥರ ಬಾಸೆ ಬಂದ್ಬಿಡುತ್ತೆ. ಓಕೆ ಓಕೆ. ಒಂದಿನ ಬೆಳಗ್ಗೆ ಮಾಡಿ ಸಾಯಂಕಾಲವರೆಗೂ ತಿನ್ಬೋದು. ಓಕೆ. ಇನ್ನೂ ಸ್ವಲ್ಪ ಆಗಬೇಕಾ ಗೈಸ್? ನೋಡಿ ರೈಸ್ ಹಾಕತ್ತವ್ರೆ. ಗೈಸ್, ಇನ್ನೊಂದು ಮ್ಯಾಟ್ರ್ ಏನು ಗೊತ್ತಾ, ಟ್ರಿಪ್ ಹೋಯ್ತಾ ಇದ್ದೀನಲ್ಲ, ಅದಕ್ಕೆ ಮೇಡಮ್ ಫುಲ್ಲು ಮಾಡ್ತಾ ಇರೋದು. ಕ್ಯೂಟಿಮಾ ಮುಂಚೆ ಆದರೆ ಪಕ್ಕ ತಿರುಗ್ತಾ ಇದ್ಲು. ಈಗ ಏನಿಲ್ಲ, ಸಂಭಾಳಿಸ್ಕೊಂಡು ಹೋಗೋದೇ ಕಷ್ಟ ಗೈಸ್. ವಾವ್, ನೋಡಿ ಗೈಸ್, ಯಾಕೆ ಕಲರ್ ಆಗಿದೆ, ಸಖತ್ತಾಗಿದೆ ಟೊಮೆಟೊ ಚಿತ್ರಾನ್ನ. ಓಕೆ ಗೈಸ್, ಬನ್ನಿ ಮತ್ತೆ ಪ್ಲೇಟಿಂಗಲ್ಲಿ ಸಿಗೋಣ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಓಕೆ ಗೈಸ್, ಟೊಮೆಟೊ ಚಿತ್ರಾನ್ನ ರೆಡಿ ಆಗಿದೆ. ನೋಡಿ ಗೈಸ್, ಏನು ಸಖತ್ತಾಗಿದೆ. ಈ ಟೊಮೊಟೊ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ, ಈ ಮಿಕ್ಸ್ಚರು ಎಲ್ಲ ಅಲ್ಟಿಮೇಟ್ ಆಗಿದೆ. ಸೂಪರ್ ಟೇಸ್ಟ್ ಇದೆ, ಟ್ಯಾಂಗಿ. ಈ ವೆದರ್ಗಂತೂ ಸೂಪರ್ ಆಗಿರುತ್ತೆ. ದಯವಿಟ್ಟು ಎಲ್ಲರೂ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀವಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಂಗೆ ಕಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಟೇಕ್ ಕೇರ್. ನಿಮ್ಮನ್ನ ನಾವು ಮಿಸ್ ಮಾಡ್ಕೋತೀವಿ, ನಮ್ಮನ್ನ ನೀವು ಮಿಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಲವ್ ಯು ಆಲ್. ನೀವು ಚಿತ್ರಾನ್ನ ಮಾಡಿ ನೋಡಿ, ಟೊಮೆಟೊ ಚಿತ್ರಾನ್ನ ಹೆಂಗಿದೆ ಅಂತ. ಮಿಕ್ಚರು ನಾನು ಮಾಡಿದ್ದೆ ಮನೇಲೆ, ಆದ್ರೆ ಇನ್ನೊಂದ್ಸರಿ ರೆಸಿಪಿ ತೋರಿಸ್ತೀನಿ. ಮಾಡೋದು ತೋರ್ಸಕ್ಕಾಗಿಲ್ಲ.
ಗುಡ್ Bye. ಸಕ್ಕದಾಗಿ ಹೇಳಿದ್ದಾರೆ. ಟೇಕ್ ಕೇರ್ ಗೈಸ್, ಬಾಯ್ ಬಾಯ್.